ನನ್ನ 4ನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಅತ್ಯಂತ ಸಂತೋಷ ಆಗಿದೆ. 3 ವರ್ಷಗಳ ಸತತ ಹೋರಾಟದ ನಂತರ ಇವತ್ತು ನಾನು ನ್ಯಾಯಾಲಯದ ಅಲ್ಲಿ ನ್ಯಾಯ ಕೊಟ್ಟಿದ್ದರಿಂದಾಗಿ ನಾನಿವತ್ತು ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡು ಬಂದಿದ್ದೇನೆ. ನನ್ನ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳಾದಂಥ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ನನ್ನ ಸ್ನೇಹಿತರಾದಂಥ ಮುನ್ರಾಜು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದರು. ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಪ್ರಮಾಣ ವಚನವನ್ನು ತಗೊಂಡಿದ್ದೇನೆ. 3 ವರ್ಷಗಳ ನಂತರ ಮಧ್ಯದಲ್ಲಿ ಬಂದು ಶಾಸಕನಾದಾಗ ಸ್ವಲ್ಪ ಈ ವ್ಯವಸ್ಥೆಗಳ ಜೊತೆ ಏನೇನು ನಡೆದಿದೆ ಇದನ್ನೆಲ್ಲ ಮಾಡ್ಕೊಂಡು ಹೋಗುವಂಥದ್ದನ್ನು ನೋಡೋದು ಕಷ್ಟ. ಆದರೂ ನನಗೆ ನಂಬಿಕೆ ಇದೆ ನನ್ನ ಸಾಮರ್ಥ್ಯದ ಮೇಲೆ. ನಾನು 3 ಬಾರಿ ಶಾಸಕನಿದ್ದಿದ್ದರಿಂದ ಆ ಅನುಭವದ ಆಧಾರದ ಮೇಲೆ ಕ್ಷೇತ್ರದ ಜನರಿಗೆ, ಶೃಂಗೇರಿ ಕ್ಷೇತ್ರದ ಜನರಿಗೆ ಒಬ್ಬ ಸೇವಕನಾಗಿ ನ್ಯಾಯಯುತವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅಭಿವೃದ್ಧಿಯೇ ಮಾನದಂಡ. ನ್ಯಾಯ, ಧರ್ಮ, ಹಿಂದುತ್ವ ಸೇರಿದಂತೆ ಇವೆಲ್ಲದಕ್ಕಿಂತ ಅಭಿವೃದ್ಧಿಯನ್ನು, ಇವನು ಸೇರಿದಂತೆ ಅಭಿವೃದ್ಧಿಯನ್ನು ನಾನು ಅವರಿಗೆ, ನನಗೆ ಜನ ಗೆಲ್ಲಿಸಿದ್ರು, ಆದರೆ ಕೌಂಟಿಂಗ್ ಹಾಲಲ್ಲಿ ಸೋಲಿಸಿದ್ರು. ಈಗ ಓಟ್ ಕೊಟ್ಟ ಜನರಿಗೆ ನ್ಯಾಯ ಸಿಕ್ಕಿದೆ. ಓಟ್ ಕೊಟ್ಟ ಜನರಿಗೆ, ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ನಿನ್ನೆಯಿಂದನೂ ಎಲ್ಲ ವಿಷಯಗಳನ್ನು ಮಾತಾಡಿದ್ದೇವೆ. ಮತ್ತೆ ಬೇರೆ ವಿಷಯಗಳು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.